ಇವತ್ತಿನ ನಮ್ಮ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರ ಸಂಘದ ಅನಿರ್ದಿಷ್ಟಾವಧಿ ಕಾಲದ ಮುಷ್ಕರಕ್ಕೆ ಬೈರೇಗೌಡರು ಕಂದಾಯ ಸಚಿವರು ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇವತ್ತಿನ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಅನಿರ್ದಿಷ್ಟಾವಧಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಇಷ್ಟೇ ಸರ್, ನಮ್ದು ICDS ಯೋಜನೆ ಪ್ರಾರಂಭವಾಗಿ 50ನೇ ವರ್ಷಕ್ಕೆ ಕಾಲಿಟ್ಟಿದ್ವಿ. 1975 ಅಕ್ಟೋಬರ್ 2ನೇ ತಾರೀಕು ಪ್ರಾರಂಭವಾದಂತ ಈ ICDS ಮಹಿಳೆಯರು, ಮಕ್ಕಳು ಮತ್ತು ಏನು ರಕ್ತಹೀನತೆಯಿಂದ ಇಷ್ಟೇ ಬೆಳಗ್ಗೆ ನಾವು 9:30 ಸಂಜೆ 4 ಗಂಟೆ ತನಕ ಏನೆಲ್ಲ ಕೆಲಸ ಮಾಡ್ತೀವಿ ಅಂತಂದೇಳಿ ನಾವು ಪಟ್ಟಿ ಮಾಡಿದ್ವಿ. ಒಂದು 15-20 ಪೇಜ್ ಆಗಿದೆ ಸರ್. ಅಷ್ಟು ಓದೋವರೆಗೂ ಟೈಮ್ ಇಲ್ಲ ಅಂತಂದ್ರೆ ಸರ್ ನೀವೇ ಹೇಳಿರೋದ್ರಿಂದ ನಮ್ಮ ಸರ್ಕಾರದ ಬೇಡಿಕೆ ಏನಪ್ಪಾ ಅಂತಂದ್ರೆ ಏನೆಲ್ಲ ಕೆಲಸ ಬರ್ತಾ ಇದಾವಲ್ಲ ಸರ್ಕಾರದಿಂದ ಹೊಸ ಯೋಜನೆಗಳು ಅವನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋದು ಅಂಗನವಾಡಿ ಕಾರ್ಯಕರ್ತರು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ. ಹಾಗಾಗಿ PLO ಕೆಲಸ ಕೂಡ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮಾಡ್ತಾ ಇದೀವಿ. ಅದರಲ್ಲಿ ವೋಟಿನ ID ಎಲ್ಲ ಕೊಡೋದ್ರಲ್ಲಿ ನಮ್ಮ ಕಾರ್ಯಕರ್ತರು ಒಂದು ಕಿರೀಟ, ಒಂದು ಹೆಮ್ಮೆ. ಏಕೆಂದ್ರೆ ನಮ್ಮ ಕಾರ್ಯಕರ್ತರಿಗೆ ಎಷ್ಟೋ ಜನ ಪ್ರಶಸ್ತಿ ಕೂಡ ಎಲ್ಲ ಕೊಟ್ಟಿದ್ದಾರೆ ಇಲಾಖೆಯಿಂದನ. ಹಾಗಾಗಿ ಎಲ್ಲ ಕೆಲಸನೂ ನಾವು ಕೈ ಎತ್ತಿ ಮುಗಿಯೋ ಹಾಗೆ ನಾವು ಕೆಲಸ ಮಾಡ್ತಾ ಇದೀವಿ. ಅದ್ರ ತಕ್ಕಂತ ಒಂದು ವೇತನ ನಮಗೆ ಸಿಗ್ಬೇಕು ಅನ್ನೋ ಒಂದು ನೋವು 50 ವರ್ಷದಿಂದ ನಮಗೆ ಕಾಡ್ತಾ ಇದೆ. ಹಾಗಾಗಿ ನಮ್ಮ ಬೇಡಿಕೆ ಬೇರೆ ಏನೂ ಇಟ್ಟಿಲ್ಲ ಸರ್. ಈ ಸಲ ನಾವು ಒಂದೇ ಬೇಡಿಕೆ ಇಟ್ಟಿರೋದು ಕನಿಷ್ಠ ವೇತನ. ಕನಿಷ್ಠ ವೇತನ ಸರ್ಕಾರದಿಂದ ನಮಗೆ 25,000 ರೂಪಾಯಿ ಕೊಡ್ಬೇಕು, ಕಾರ್ಯಕರ್ತೆಯರಿಗೆ, ಸಹಾಯಕಿಯರಿಗೆ 12,000 ರೂಪಾಯಿ ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಅದ್ರ ಕೆಳಗಡೆ ನಾವು ಇನ್ನೊಂದು ಈಗ ಇತ್ತೀಚೆಗೆ ಗುಜರಾತ್ ಹೈಕೋರ್ಟ್ ಏನು ಆದೇಶ ಮಾಡಿದೆಯಲ್ಲ, ಕಾರ್ಯಕರ್ತೆಯರ C ದರ್ಜೆ ಮತ್ತು ಸಹಾಯಕಿಯರನ್ನ D ದರ್ಜೆ ಮಾಡಬೇಕು ಅಂತಂದೇಳಿ ಏನು ಆದೇಶ ಮಾಡಿದೆ. ಆ ಆದೇಶ ಗುಜರಾತಿಗೆ ಅಲ್ಲದೆ ನಮ್ಮ ಕರ್ನಾಟಕ ರಾಜ್ಯನೂ ಕೂಡ ಈ ಬೆಳವಣಿಗೆನಲ್ಲಿ ಮುಂಚೂಣಿನಲ್ಲಿದೆ. ಹಾಗಾಗಿ ಉತ್ಪನ್ನಗಳು ಜಾಸ್ತಿ ಆಗ್ತಿದ್ದಾವೆ. ನಮಿಗೂ ಕೂಡ ಮಹಿಳೆಯರು ಈ ತರ ಬೀದಿಗೆ ಬಂದು ಕುತ್ಕೊಂಡು ಕೇಳಲಿಕ್ಕೆ ಇಷ್ಟ ಆಗ್ತಾ ಇಲ್ಲ ಸರ್. ಹಾಗಾಗಿ ನಮ್ಮನ್ನು ಒಂದು C ಮತ್ತು D ದರ್ಜೆ ನೌಕರರನ್ನಾಗಿ ಮಾಡಬೇಕು. ನಮ್ಮ ಮಹಿಳೆಯರ ಗೋಳನ್ನ ಸರ್ಕಾರ ಕೇಳಿ ನಮಗೆ ನ್ಯಾಯ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಇವತ್ತಿನ ಚಳವಳಿನ ಹಮ್ಮಿಕೊಂಡಿದೀವಿ. ಅದಕ್ಕೆ CM ಪರವಾಗಿ ಬಂದಿದ್ದೀರಾ ಅಂತಂದ್ರೆ ನಮಗೆ ಒಂದು ಖುಷಿ ಸಂದರ್ಭ, ಖುಷಿನೂ ಆಗ್ತಾ ಇದೆ, ಒಂದು ಬೇಸರನ ಆಗ್ತಾ ಇದೆ. ಒಂದು ನಮ್ಮ ಬೇಡಿಕೆ ಈಡೇರ್ತು ಅಂತಂದ್ರೆ ನಿಮ್ಮ ಸರ್ಕಾರಕ್ಕೆ ಒಂದು ಜೈಕಾರಕ್ಕೆ ಹೋಗುವಂತ ಒಂದು ವ್ಯವಸ್ಥೆ ಆಗುತ್ತೆ. ನೀವೇನೇ ಕೆಲಸ ಕೊಟ್ಟರು ಕೂಡ ನಾವು ಬೇಡ ಮಾಡಲ್ಲ ಅಂತ ಹೇಳಲ್ಲ, ಆ ತಕ್ಕಂತ ವೇತನ ಕೊಡಿ ಅಂತಂದೇಳಿ ನಾವು ಈ ಸಂದರ್ಭ ಕೇಳ್ತಾ ಇದೀವಿ. ಅದಕ್ಕೆ ತಾವುಗಳು ಪ್ರತಿನಿಧಿಯಾಗಿ ಬಂದಿರೋದ್ರಿಂದ CM ಸರ್ ಜೊತೆ ಮಾತಾಡಿ ನಮಗೆ ಒಂದು ಕನಿಷ್ಠ ಇವರ ವತಿಯಿಂದ ಇಂದು ಹಮ್ಮಿಕೊಂಡಿರುವ ಈ ಪ್ರತಿಭಟನೆ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ತಮ್ಮ ಮನವಿಯನ್ನು ಸ್ವೀಕಾರ ಮಾಡೋದಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ತಾವು 2 ಮುಖ್ಯ ಬೇಡಿಕೆಯನ್ನು ತಮ್ಮ ಸಂಘದವರು ಈಗಾಗಲೇ ಅವರ ಮಾತಿನಲ್ಲಿ ವ್ಯಕ್ತ ಮಾಡಿದ್ದಾರೆ. ಹಾಗೂ ಇದನ್ನು ಒಂದು ಭಿತ್ತಿ ಪತ್ರದ ಮುಖಾಂತರನೂ ಕೂಡ ನನ್ನ ಕೈಗೆ ಕೊಟ್ಟಿದ್ದಾರೆ. ಮನವಿ ಪತ್ರವನ್ನು ಕೂಡ ನಾನು ತೆಗೆದುಕೊಂಡಿದ್ದೇನೆ. ಸೊ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಹಾಗೂ ಇದನ್ನ ವಿಷಯವನ್ನ ನಾನು ಮಾನ್ಯ ಇಲಾಖಾ ಸಚಿವರು ಅವರು ಇನ್ನು ಆರೋಗ್ಯದ ತೊಂದರೆಯಿಂದ ಚೇತರಿಸ್ಕೊಳ್ತಾ ಇದ್ದಾರೆ, ಅವರ ಗಮನಕ್ಕೂ ನಾನು ತರ್ತೇನೆ. ಹಾಗೂ ತಕ್ಷಣ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಸಹ ನಾನು ತರ್ತೇನೆ. ನಾನು ಬೇರೆ ಕಾರ್ಯಕ್ರಮದಲ್ಲಿ ಇದ್ದೆ. ಮುಖ್ಯಮಂತ್ರಿಗಳು ಫೋನ್ ಮಾಡಿದ ಕೂಡಲೇ ಅವರ ಸೂಚನೆ ಮೇರೆಗೆ ನಾನು ಮುಖ್ಯಮಂತ್ರಿಗಳ ಪರವಾಗಿ ಇಲ್ಲಿ ಬಂದಿದ್ದೇನೆ. ನಿಮ್ಮ 2 ಒತ್ತಾಯ ಏನಿದೆ ಆ 2 ಒತ್ತಾಯವನ್ನು ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ. ನೀವು ಏನು ಮಾತಾಡ್ತಾ ಕೂಡ ಬೇಡಿಕೆಯನ್ನು ಇಟ್ಟಿದ್ದೀರಾ, ಈ ವಿಷಯವನ್ನು ನಾನು ಅವರ ಗಮನಕ್ಕೆ ತರ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಇಲಾಖೆಯ ಸಚಿವರ ಜೊತೆಗೆ ಚರ್ಚೆ ಮಾಡಿ ಒಂದು ತೀರ್ಮಾನ ತೆಗೆದುಕೊಳ್ತಾರೆ. ಅದಕ್ಕೆ ತಾವು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಮಯಾವಕಾಶ ಕೊಡಬೇಕು ಅಂತೇಳಿ ನಾನು ಕೂಡ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ. ಯಾಕಂದರೆ ಅವರು ಇಲಾಖಾ ಸಚಿವರು ಕೂಡ ಬೆಂಗಳೂರಿನಲ್ಲಿ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಜೊತೆಗೂ ಕೂಡ ಈ ವಿಷಯವನ್ನು ಚರ್ಚೆ ಮಾಡಬೇಕಾದಂಥ ಅವಶ್ಯಕತೆ ಇರುತ್ತೆ. ಅದು ಅವರಿಗೆ ಚರ್ಚೆ ಮಾಡಲಿಕ್ಕೆ ಸಮಯ ನೀಡಬೇಕು. ಹಾಗೂ ನಿಮ್ಮ ಮನವಿಯನ್ನು ನಾನು ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳ ತೀರ್ಮಾನಕ್ಕೆ ತಾವು ಕೂಡ ಎಲ್ಲ ಸಹಕಾರ ಕೊಡಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ. ಧನ್ಯವಾದ.
ಇವತ್ತಿನ ನಮ್ಮ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರ ಸಂಘದ ಅನಿರ್ದಿಷ್ಟಾವಧಿ ಕಾಲದ ಮುಷ್ಕರಕ್ಕೆ ಬೈರೇಗೌಡರು ಕಂದಾಯ ಸಚಿವರು ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇವತ್ತಿನ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಅನಿರ್ದಿಷ್ಟಾವಧಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಕಾರಣ ಇಷ್ಟೇ ಸರ್, ನಮ್ದು ICDS ಯೋಜನೆ ಪ್ರಾರಂಭವಾಗಿ 50ನೇ ವರ್ಷಕ್ಕೆ ಕಾಲಿಟ್ಟಿದ್ವಿ. 1975 ಅಕ್ಟೋಬರ್ 2ನೇ ತಾರೀಕು ಪ್ರಾರಂಭವಾದಂತ ಈ ICDS ಮಹಿಳೆಯರು, ಮಕ್ಕಳು ಮತ್ತು ಏನು ರಕ್ತಹೀನತೆಯಿಂದ ಇಷ್ಟೇ ಬೆಳಗ್ಗೆ ನಾವು 9:30 ಸಂಜೆ 4 ಗಂಟೆ ತನಕ ಏನೆಲ್ಲ ಕೆಲಸ ಮಾಡ್ತೀವಿ ಅಂತಂದೇಳಿ ನಾವು ಪಟ್ಟಿ ಮಾಡಿದ್ವಿ. ಒಂದು 15-20 ಪೇಜ್ ಆಗಿದೆ ಸರ್. ಅಷ್ಟು ಓದೋವರೆಗೂ ಟೈಮ್ ಇಲ್ಲ ಅಂತಂದ್ರೆ ಸರ್ ನೀವೇ ಹೇಳಿರೋದ್ರಿಂದ ನಮ್ಮ ಸರ್ಕಾರದ ಬೇಡಿಕೆ ಏನಪ್ಪಾ ಅಂತಂದ್ರೆ ಏನೆಲ್ಲ ಕೆಲಸ ಬರ್ತಾ ಇದಾವಲ್ಲ ಸರ್ಕಾರದಿಂದ ಹೊಸ ಯೋಜನೆಗಳು ಅವನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋದು ಅಂಗನವಾಡಿ ಕಾರ್ಯಕರ್ತರು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ. ಹಾಗಾಗಿ PLO ಕೆಲಸ ಕೂಡ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮಾಡ್ತಾ ಇದೀವಿ. ಅದರಲ್ಲಿ ವೋಟಿನ ID ಎಲ್ಲ ಕೊಡೋದ್ರಲ್ಲಿ ನಮ್ಮ ಕಾರ್ಯಕರ್ತರು ಒಂದು ಕಿರೀಟ, ಒಂದು ಹೆಮ್ಮೆ. ಏಕೆಂದ್ರೆ ನಮ್ಮ ಕಾರ್ಯಕರ್ತರಿಗೆ ಎಷ್ಟೋ ಜನ ಪ್ರಶಸ್ತಿ ಕೂಡ ಎಲ್ಲ ಕೊಟ್ಟಿದ್ದಾರೆ ಇಲಾಖೆಯಿಂದನ. ಹಾಗಾಗಿ ಎಲ್ಲ ಕೆಲಸನೂ ನಾವು ಕೈ ಎತ್ತಿ ಮುಗಿಯೋ ಹಾಗೆ ನಾವು ಕೆಲಸ ಮಾಡ್ತಾ ಇದೀವಿ. ಅದಕ್ಕೆ ತಕ್ಕಂತ ಒಂದು ವೇತನ ನಮಗೆ ಸಿಗ್ಬೇಕು ಅನ್ನೋ ಒಂದು ನೋವು 50 ವರ್ಷದಿಂದ ನಮಗೆ ಕಾಡ್ತಾ ಇದೆ. ಹಾಗಾಗಿ ನಮ್ಮ ಬೇಡಿಕೆ ಬೇರೆ ಏನೂ ಇಟ್ಟಿಲ್ಲ ಸರ್. ಈ ಸಲ ನಾವು ಒಂದೇ ಬೇಡಿಕೆ ಇಟ್ಟಿರೋದು ಕನಿಷ್ಠ ವೇತನ. ಕನಿಷ್ಠ ವೇತನ ಸರ್ಕಾರದಿಂದ ನಮಗೆ 25,000 ರೂಪಾಯಿ ಕೊಡ್ಬೇಕು, ಕಾರ್ಯಕರ್ತರಿಗೆ, ಸಹಾಯಕಿಯರಿಗೆ 12,000 ರೂಪಾಯಿ ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಅದ್ರ ಕೆಳಗಡೆ ನಾವು ಇನ್ನೊಂದು ಈಗ ಇತ್ತೀಚೆಗೆ ಗುಜರಾತ್ ಹೈಕೋರ್ಟ್ ಏನು ಆದೇಶ ಮಾಡಿದೆಯಲ್ಲ, ಕಾರ್ಯಕರ್ತೆಯರ C ದರ್ಜೆ ಮತ್ತು ಸಹಾಯಕಿಯರನ್ನ D ದರ್ಜೆ ಮಾಡಬೇಕು ಅಂತಂದೇಳಿ ಏನು ಆದೇಶ ಮಾಡಿದೆ. ಆ ಆದೇಶ ಗುಜರಾತಿಗೆ ಅಲ್ಲದೆ ನಮ್ಮ ಕರ್ನಾಟಕ ರಾಜ್ಯನೂ ಕೂಡ ಈ ಬೆಳವಣಿಗೆನಲ್ಲಿ ಮುಂಚೂಣಿನಲ್ಲಿದೆ. ಹಾಗಾಗಿ ಉತ್ಪನ್ನಗಳು ಜಾಸ್ತಿ ಆಗ್ತಿದ್ದಾವೆ. ನಮಿಗೂ ಕೂಡ ಮಹಿಳೆಯರು ಈ ತರ ಬೀದಿಗೆ ಬಂದು ಕುತ್ಕೊಂಡು ಕೇಳಲಿಕ್ಕೆ ಇಷ್ಟ ಆಗ್ತಾ ಇಲ್ಲ ಸರ್. ಹಾಗಾಗಿ ನಮ್ಮನ್ನು ಒಂದು C ಮತ್ತು D ದರ್ಜೆ ನೌಕರರನ್ನಾಗಿ ಮಾಡಬೇಕು. ನಮ್ಮ ಮಹಿಳೆಯರ ಗೋಳನ್ನ ಸರ್ಕಾರ ಕೇಳಿ ನಮಗೆ ನ್ಯಾಯ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಇವತ್ತಿನ ಚಳವಳಿನ ಹಮ್ಮಿಕೊಂಡಿದೀವಿ. ಅದಕ್ಕೆ CM ಪರವಾಗಿ ಬಂದಿದ್ದೀರಾ ಅಂತಂದ್ರೆ ನಮಗೆ ಒಂದು ಖುಷಿ ಸಂದರ್ಭ, ಖುಷಿನೂ ಆಗ್ತಾ ಇದೆ, ಒಂದು ಬೇಸರನೂ ಆಗ್ತಾ ಇದೆ. ಒಂದು ನಮ್ಮ ಬೇಡಿಕೆ ಈಡೇರ್ತು ಅಂತಂದ್ರೆ ನಿಮ್ಮ ಸರ್ಕಾರಕ್ಕೆ ಒಂದು ಜೈಕಾರಕ್ಕೆ ಹೋಗುವಂತ ಒಂದು ವ್ಯವಸ್ಥೆ ಆಗುತ್ತೆ. ನೀವೇನೇ ಕೆಲಸ ಕೊಟ್ಟರು ಕೂಡ ನಾವು ಬೇಡ ಮಾಡಲ್ಲ ಅಂತ ಹೇಳಲ್ಲ, ಆ ತಕ್ಕಂತ ವೇತನ ಕೊಡಿ ಅಂತಂದೇಳಿ ನಾವು ಈ ಸಂದರ್ಭ ಕೇಳ್ತಾ ಇದೀವಿ. ಅದಕ್ಕೆ ತಾವುಗಳು ಪ್ರತಿನಿಧಿಯಾಗಿ ಬಂದಿರೋದ್ರಿಂದ CM ಸರ್ ಜೊತೆ ಮಾತಾಡಿ ನಮಗೆ ಒಂದು ಕನಿಷ್ಠ ಇವರ ವತಿಯಿಂದ ಇಂದು ಹಮ್ಮಿಕೊಂಡಿರುವ ಈ ಪ್ರತಿಭಟನೆ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ತಮ್ಮ ಮನವಿಯನ್ನು ಸ್ವೀಕಾರ ಮಾಡೋದಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ತಾವು ಎರಡು ಮುಖ್ಯ ಬೇಡಿಕೆಯನ್ನು ತಮ್ಮ ಸಂಘದವರು ಈಗಾಗಲೇ ಅವರ ಮಾತಿನಲ್ಲಿ ವ್ಯಕ್ತ ಮಾಡಿದ್ದಾರೆ ಹಾಗೂ ಇದನ್ನು ಒಂದು ಭಿತ್ತಿ ಪತ್ರದ ಮುಖಾಂತರನೂ ಕೂಡ ನನ್ನ ಕೈಗೆ ಕೊಟ್ಟಿದ್ದಾರೆ. ಮನವಿ ಪತ್ರವನ್ನು ಕೂಡ ನಾನು ತೆಗೆದುಕೊಂಡಿದ್ದೇನೆ. ಸೊ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಹಾಗೂ ಇದನ್ನ ವಿಷಯವನ್ನ ನಾನು ಮಾನ್ಯ ಇಲಾಖಾ ಸಚಿವರು ಅವರು ಇನ್ನು ಆರೋಗ್ಯದ ತೊಂದರೆಯಿಂದ ಚೇತರಿಸ್ಕೊಳ್ತಾ ಇದ್ದಾರೆ, ಅವರ ಗಮನಕ್ಕೂ ನಾನು ತರ್ತೇನೆ. ಹಾಗೂ ತಕ್ಷಣ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಸಹ ನಾನು ತರ್ತೇನೆ. ನಾನು ಬೇರೆ ಕಾರ್ಯಕ್ರಮದಲ್ಲಿ ಇದ್ದೆ. ಮುಖ್ಯಮಂತ್ರಿಗಳು ಫೋನ್ ಮಾಡಿದ ಕೂಡಲೇ ಅವರ ಸೂಚನೆ ಮೇರೆಗೆ ನಾನು ಮುಖ್ಯಮಂತ್ರಿಗಳ ಪರವಾಗಿ ಇಲ್ಲಿ ಬಂದಿದ್ದೇನೆ. ನಿಮ್ಮ ಎರಡು ಒತ್ತಾಯ ಏನಿದೆ ಆ ಎರಡೂ ಒತ್ತಾಯವನ್ನು ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ. ನೀವು ಏನು ಮಾತಾಡ್ತಾ ಕೂಡ ಬೇಡಿಕೆಯನ್ನು ಇಟ್ಟಿದ್ದೀರಾ, ಈ ವಿಷಯವನ್ನು ನಾನು ಅವರ ಗಮನಕ್ಕೆ ತರ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಇಲಾಖೆಯ ಸಚಿವರ ಜೊತೆಗೆ ಚರ್ಚೆ ಮಾಡಿ ಒಂದು ತೀರ್ಮಾನ ತೆಗೆದುಕೊಳ್ತಾರೆ. ಅದಕ್ಕೆ ತಾವು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಮಯಾವಕಾಶ ಕೊಡಬೇಕು ಅಂತೇಳಿ ನಾನು ಕೂಡ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ. ಯಾಕಂದರೆ ಅವರು ಇಲಾಖಾ ಸಚಿವರು ಕೂಡ ಬೆಂಗಳೂರಿನಲ್ಲಿ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಜೊತೆಗೂ ಕೂಡ ಈ ವಿಷಯವನ್ನು ಚರ್ಚೆ ಮಾಡಬೇಕಾದಂಥ ಅವಶ್ಯಕತೆ ಇರುತ್ತೆ. ಅದು ಅವರಿಗೆ ಚರ್ಚೆ ಮಾಡಲಿಕ್ಕೆ ಸಮಯ ನೀಡಬೇಕು. ಹಾಗೂ ನಿಮ್ಮ ಮನವಿಯನ್ನು ನಾನು ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳ ತೀರ್ಮಾನಕ್ಕೆ ತಾವು ಕೂಡ ಎಲ್ಲ ಸಹಕಾರ ಕೊಡಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ. ಧನ್ಯವಾದ.